ಬೆಂಗಳೂರಿನಲ್ಲಿ ರಣಭಯಂಕರ ಗುಂಡಿಗಳು ಇದ್ದಾವೆ. ಎಷ್ಟೇ ಡೆಡ್ಲೈನ್ ಕೊಟ್ಟರು ಕೂಡ ಆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕೆ ಈ ರಸ್ತೆಯೇ ಉದಾಹರಣೆ. ಪೀಣ್ಯದ TVS ಕ್ರಾಸ್ನಿಂದ ಜಾಲಹಳ್ಳಿಗೆ ಸಂಪರ್ಕಿಸುವಂತ ರಸ್ತೆ ಇದೆಯಲ್ಲ, ರಸ್ತೆಯಲ್ಲಿ ಈಗ ಸಂಪೂರ್ಣ ಗುಂಡಿಯೇ ತುಂಬಿಕೊಂಡಿದ್ದು ಜನ ಪ್ರತಿದಿನವೂ ಕೂಡ ಈ ಮಾರ್ಗದಲ್ಲಿ ಓಡಾಡೋದಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಸರ್ಕಾರ ಬೆಂಗಳೂರಿನಾದ್ಯಂತ ಎಷ್ಟು ಗುಂಡಿಗಳನ್ನು ಸರಿ ಮಾಡಿದೆ, ರಸ್ತೆಗಳನ್ನು ಸರಿ ಮಾಡಿದೆ, ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅನ್ನುವಂಥದ್ದನ್ನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ನಾನಿವಾಗ ಪೀಣ್ಯದಲ್ಲಿದ್ದೀನಿ. ಪೀಣ್ಯದಲ್ಲಿರುವ ರಸ್ತೆಯ ಪರಿಸ್ಥಿತಿಗಳನ್ನು ನೀವು ಒಂದು ಸಾರಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟರ ಮಟ್ಟಿಗೆ ನಗರದಾದ್ಯಂತ ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅಥವಾ ರಸ್ತೆಗಳನ್ನು ಸರಿ ಮಾಡಿದೆಯೋ ಇಲ್ವೋ ಅಂತಂದು ಕೇವಲ ನಾಮಕಾವಸ್ಥೆ ಮಾತ್ರ. ಅಂದರೆ ಸಿಟಿಯ ಮಧ್ಯಭಾಗದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗುಂಡಿಗಳನ್ನು ಮುಚ್ಚಿದರೆ ಮುಗಿದೋಯ್ತು ಅಂದ್ಕೊಂಡಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೋಡಬೇಕಾಗಿರುವಂತಹ ದೃಶ್ಯಾವಳಿಗಳಿದು. ಪೀಣ್ಯ ಭಾಗಕ್ಕೆ ಬನ್ನಿ, ಇಲ್ಲಿನ ಜನರು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂದರೆ ವೆಹಿಕಲಲ್ಲಿ ಓಡಾಡಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ಬೋದು. ಇಡೀ ರಸ್ತೆ ಯಾವ ಒಂದು ಸಣ್ಣ ಭಾಗಕ್ಕೂ ಕೂಡ ಇಲ್ಲಿ ಸರಿಯಾದಂಥ ರಸ್ತೆ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದರೂ ಬರೀ ಗುಂಡಿಮಯನೇ ಕಾಣ್ತಾ ಇದೆ. ವಾಹನ ದ್ವಿಚಕ್ರ ವಾಹನದವರಾಗಿರ್ಬೋದು, ಕಾರುಗಳಾಗಿರ್ಬೋದು, ಬಸ್ಸುಗಳು ಇದೇ ಭಾಗದಲ್ಲಿ ಓಡಾಡ್ತವೆ. ಸಂಪೂರ್ಣವಾಗಿ ಪೀಣ್ಯದಲ್ಲಿರುವಂಥ ರಸ್ತೆಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಎಲ್ಲಿ ಬೇಕು ಅಲ್ಲಂದರಲ್ಲೇ ಬೀಳ್ತಾರೆ. ವಾಹನ ಸವಾರರು ನೋಡ್ತಾ ಇರ್ಬೋದು. ನಿನ್ನೆ ಇದೇ ಭಾಗದಲ್ಲಿ ಒಂದು ಮಹಿಳೆ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಅವಾಗಲೇ ತಾನೇ ನಮ್ಮ ಮಾಧ್ಯಮದ ಎದುರು ಮಾತಾಡಿದರು. ಸದ್ಯದ ಪರಿಸ್ಥಿತಿ ಪೀಣ್ಯದಲ್ಲಿರುವಂಥ ಪರಿಸ್ಥಿತಿ ಇದಾಗಿದೆ. ಎಲ್ಲಿ ನೋಡಿದರೂ ಕೂಡ ಇಡೀ ರಸ್ತೆ ಸುಮಾರು ಕಿಲೋಮೀಟರ್ ಗಂಟಲೆ ರಸ್ತೆ ಗುಂಡಿ ಬಿದ್ದಿದೆ. ಯಾವುದು ಕೂಡ ರಸ್ತೆಯನ್ನು ಸರಿ ಮಾಡಿಸುವಂಥ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಸುಮ್ಮನೆ ನಾಮಕಾವಸ್ಥೆ ಹೇಳ್ತಾರೆ, ನಾವು ಗುಂಡಿಗಳನ್ನು ಮುಚ್ಚಿದ್ದೇವೆ, ನೋಡ್ತಾ ಇದ್ದಾರೆ ಅಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ, ಇಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಇದನ್ನೆಲ್ಲ ನೋಡಿದರೆ ಎಲ್ಲಿ ಕೂಡ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದು ಸಂಪೂರ್ಣವಾಗಿ ಸುಮಾರು 1-2 ಕಿಲೋಮೀಟರ್ ಪೀಣ್ಯದ ರಸ್ತೆ. ಇಲ್ಲಿ ವೆಹಿಕಲ್ಗಳು ಸಾಕಷ್ಟು ಓಡಾಡ್ತವೆ, ಬಸ್ಗಳು ಓಡಾಡ್ತವೆ. ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ. ಇದು ದೊಡ್ಡ ನಿರ್ಲಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಣಭಯಂಕರ ಗುಂಡಿಗಳು ಇದ್ದಾವೆ. ಎಷ್ಟೇ ಡೆಡ್ಲೈನ್ ಕೊಟ್ಟರು ಕೂಡ ಆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕೆ ಈ ರಸ್ತೆಯೇ ಉದಾಹರಣೆ. ಪೀಣ್ಯದ TVS ಕ್ರಾಸ್ನಿಂದ ಜಾಲಹಳ್ಳಿಗೆ ಸಂಪರ್ಕಿಸುವಂತ ರಸ್ತೆ ಇದೆಯಲ್ಲ, ರಸ್ತೆಯಲ್ಲಿ ಈಗ ಸಂಪೂರ್ಣ ಗುಂಡಿಯೇ ತುಂಬಿಕೊಂಡಿದ್ದು ಜನ ಪ್ರತಿದಿನವೂ ಕೂಡ ಈ ಮಾರ್ಗದಲ್ಲಿ ಓಡಾಡೋದಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಸರ್ಕಾರ ಬೆಂಗಳೂರಿನಾದ್ಯಂತ ಎಷ್ಟು ಗುಂಡಿಗಳನ್ನು ಸರಿ ಮಾಡಿದೆ, ರಸ್ತೆಗಳನ್ನು ಸರಿ ಮಾಡಿದೆ, ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅನ್ನುವಂಥದ್ದನ್ನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ನಾನಿವಾಗ ಪೀಣ್ಯದಲ್ಲಿದ್ದೀನಿ. ಪೀಣ್ಯದಲ್ಲಿರುವ ರಸ್ತೆಯ ಪರಿಸ್ಥಿತಿಗಳನ್ನು ನೀವು ಒಂದು ಸಾರಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟರ ಮಟ್ಟಿಗೆ ನಗರದಾದ್ಯಂತ ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅಥವಾ ರಸ್ತೆಗಳನ್ನು ಸರಿ ಮಾಡಿದೆಯೋ ಇಲ್ವೋ ಅಂತಂದು ಕೇವಲ ನಾಮಕಾವಸ್ಥೆ ಮಾತ್ರ. ಅಂದರೆ ಸಿಟಿಯ ಮಧ್ಯಭಾಗದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗುಂಡಿಗಳನ್ನು ಮುಚ್ಚಿದರೆ ಮುಗಿದೋಯ್ತು ಅಂದ್ಕೊಂಡಿರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೋಡಬೇಕಾಗಿರುವಂಥ ದೃಶ್ಯಾವಳಿಗಳಿದು. ಪೀಣ್ಯ ಭಾಗಕ್ಕೆ ಬನ್ನಿ, ಇಲ್ಲಿನ ಜನರು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂದರೆ ವೆಹಿಕಲಲ್ಲಿ ಓಡಾಡಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ಬೋದು. ಇಡೀ ರಸ್ತೆ ಯಾವ ಒಂದು ಸಣ್ಣ ಭಾಗಕ್ಕೂ ಕೂಡ ಇಲ್ಲಿ ಸರಿಯಾದಂಥ ರಸ್ತೆ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದರೂ ಬರೀ ಗುಂಡಿಮಯನೇ ಕಾಣ್ತಾ ಇದೆ. ವಾಹನ ದ್ವಿಚಕ್ರ ವಾಹನದವರಾಗಿರ್ಬೋದು, ಕಾರುಗಳಾಗಿರ್ಬೋದು, ಬಸ್ಸುಗಳು ಇದೇ ಭಾಗದಲ್ಲಿ ಓಡಾಡ್ತವೆ. ಸಂಪೂರ್ಣವಾಗಿ ಪೀಣ್ಯದಲ್ಲಿರುವಂಥ ರಸ್ತೆಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಎಲ್ಲಿ ಬೇಕು ಅಲ್ಲಂದರಲ್ಲೇ ಬೀಳ್ತಾರೆ. ವಾಹನ ಸವಾರರು ನೋಡ್ತಾ ಇರ್ಬೋದು. ನಿನ್ನೆ ಇದೇ ಭಾಗದಲ್ಲಿ ಒಂದು ಮಹಿಳೆ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಅವಾಗಲೇ ತಾನೇ ನಮ್ಮ ಮಾಧ್ಯಮದ ಎದುರು ಮಾತಾಡಿದರು. ಸದ್ಯದ ಪರಿಸ್ಥಿತಿ ಪೀಣ್ಯದಲ್ಲಿರುವಂಥ ಪರಿಸ್ಥಿತಿ ಇದಾಗಿದೆ. ಎಲ್ಲಿ ನೋಡಿದರೂ ಕೂಡ ಇಡೀ ರಸ್ತೆ ಸುಮಾರು ಕಿಲೋಮೀಟರ್ ಗಂಟಲೆ ರಸ್ತೆ ಗುಂಡಿ ಬಿದ್ದಿದೆ. ಯಾವುದು ಕೂಡ ರಸ್ತೆಯನ್ನು ಸರಿ ಮಾಡಿಸುವಂಥ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಸುಮ್ಮನೆ ನಾಮಕಾವಸ್ಥೆ ಹೇಳ್ತಾರೆ, ನಾವು ಗುಂಡಿಗಳನ್ನು ಮುಚ್ಚಿದ್ದೇವೆ, ನೋಡ್ತಾ ಇದ್ದಾರೆ ಅಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ, ಇಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಇದನ್ನೆಲ್ಲ ನೋಡಿದರೆ
ಎಲ್ಲಿ ಕೂಡ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದು ಸಂಪೂರ್ಣವಾಗಿ ಸುಮಾರು 1-2 ಕಿಲೋಮೀಟರ್ ಪೀಣ್ಯದ ರಸ್ತೆ. ಇಲ್ಲಿ ವೆಹಿಕಲ್ಗಳು ಸಾಕಷ್ಟು ಓಡಾಡ್ತವೆ, ಬಸ್ಗಳು ಓಡಾಡ್ತವೆ. ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ. ಇದು ದೊಡ್ಡ ನಿರ್ಲಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಣಭಯಂಕರ ಗುಂಡಿಗಳು ಇದ್ದಾವೆ. ಎಷ್ಟೇ ಡೆಡ್ಲೈನ್ ಕೊಟ್ಟರು ಕೂಡ ಆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕೆ ಈ ರಸ್ತೆಯೇ ಉದಾಹರಣೆ. ಪೀಣ್ಯದ TVS ಕ್ರಾಸ್ನಿಂದ ಜಾಲಹಳ್ಳಿಗೆ ಸಂಪರ್ಕಿಸುವಂತ ರಸ್ತೆ ಇದೆಯಲ್ಲ, ರಸ್ತೆಯಲ್ಲಿ ಈಗ ಸಂಪೂರ್ಣ ಗುಂಡಿಯೇ ತುಂಬಿಕೊಂಡಿದ್ದು ಜನ ಪ್ರತಿದಿನವೂ ಕೂಡ ಈ ಮಾರ್ಗದಲ್ಲಿ ಓಡಾಡೋದಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಸರ್ಕಾರ ಬೆಂಗಳೂರಿನಾದ್ಯಂತ ಎಷ್ಟು ಗುಂಡಿಗಳನ್ನು ಸರಿ ಮಾಡಿದೆ, ರಸ್ತೆಗಳನ್ನು ಸರಿ ಮಾಡಿದೆ, ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅನ್ನುವಂಥದ್ದನ್ನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ನಾನಿವಾಗ ಪೀಣ್ಯದಲ್ಲಿದ್ದೀನಿ. ಪೀಣ್ಯದಲ್ಲಿರುವ ರಸ್ತೆಯ ಪರಿಸ್ಥಿತಿಗಳನ್ನು ನೀವು ಒಂದು ಸಾರಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟರ ಮಟ್ಟಿಗೆ ನಗರದಾದ್ಯಂತ ಗುಂಡಿಗಳನ್ನು ಮುಚ್ಚಿದೆಯೋ ಇಲ್ವೋ ಅಥವಾ ರಸ್ತೆಗಳನ್ನು ಸರಿ ಮಾಡಿದೆಯೋ ಇಲ್ವೋ ಅಂತಂದು. ಕೇವಲ ನಾಮಕಾವಸ್ಥೆ ಮಾತ್ರ, ಅಂದರೆ ಸಿಟಿಯ ಮಧ್ಯಭಾಗದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗುಂಡಿಗಳನ್ನು ಮುಚ್ಚಿದರೆ ಮುಗಿದೋಯ್ತು ಅಂದ್ಕೊಂಡಿರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೋಡಬೇಕಾಗಿರುವಂಥ ದೃಶ್ಯಾವಳಿಗಳಿದು. ಪೀಣ್ಯ ಭಾಗಕ್ಕೆ ಬನ್ನಿ. ಇಲ್ಲಿನ ಜನರು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂದರೆ ವೆಹಿಕಲಲ್ಲಿ ಓಡಾಡಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ಬೋದು. ಇಡೀ ರಸ್ತೆ ಯಾವ ಒಂದು ಸಣ್ಣ ಭಾಗಕ್ಕೂ ಕೂಡ ಇಲ್ಲಿ ಸರಿಯಾದಂಥ ರಸ್ತೆ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದರೂ ಬರೀ ಗುಂಡಿಮಯನೇ ಕಾಣ್ತಾ ಇದೆ. ವಾಹನ ದ್ವಿಚಕ್ರ ವಾಹನದವರಾಗಿರ್ಬೋದು, ಕಾರುಗಳಾಗಿರ್ಬೋದು, ಬಸ್ಸುಗಳು ಇದೇ ಭಾಗದಲ್ಲಿ ಓಡಾಡ್ತವೆ. ಸಂಪೂರ್ಣವಾಗಿ ಪೀಣ್ಯದಲ್ಲಿರುವಂಥ ರಸ್ತೆಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಎಲ್ಲಿ ಬೇಕು ಅಲ್ಲಂದರಲ್ಲೇ ಬೀಳ್ತಾರೆ. ವಾಹನ ಸವಾರರು ನೋಡ್ತಾ ಇರ್ಬೋದು. ನಿನ್ನೆ ಇದೇ ಭಾಗದಲ್ಲಿ ಒಂದು ಮಹಿಳೆ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಅವಾಗಲೇ ತಾನೇ ನಮ್ಮ ಮಾಧ್ಯಮದ ಎದುರು ಮಾತಾಡಿದರು. ಸದ್ಯದ ಪರಿಸ್ಥಿತಿ ಪೀಣ್ಯದಲ್ಲಿರುವಂಥ ಪರಿಸ್ಥಿತಿ ಇದಾಗಿದೆ. ಎಲ್ಲಿ ನೋಡಿದರೂ ಕೂಡ ಇಡೀ ರಸ್ತೆ ಸುಮಾರು ಕಿಲೋಮೀಟರ್ ಗಂಟಲೆ ರಸ್ತೆ ಗುಂಡಿ ಬಿದ್ದಿದೆ. ಯಾವುದೂ ಕೂಡ ರಸ್ತೆಯನ್ನು ಸರಿ ಮಾಡಿಸುವಂಥ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಸುಮ್ಮನೆ ನಾಮಕಾವಸ್ಥೆ ಹೇಳ್ತಾರೆ, ನಾವು ಗುಂಡಿಗಳನ್ನು ಮುಚ್ಚಿದ್ದೇವೆ, ನೋಡ್ತಾ ಇದ್ದಾರೆ ಅಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ, ಇಷ್ಟು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಇದನ್ನೆಲ್ಲ ನೋಡಿದರೆ ಎಲ್ಲಿ ಕೂಡ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದು ಸಂಪೂರ್ಣವಾಗಿ ಸುಮಾರು 1-2 ಕಿಲೋಮೀಟರ್ ಪೀಣ್ಯದ ರಸ್ತೆ. ಇಲ್ಲಿ ವೆಹಿಕಲ್ಗಳು ಸಾಕಷ್ಟು ಓಡಾಡ್ತವೆ, ಬಸ್ಗಳು ಓಡಾಡ್ತವೆ. ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ. ಇದು ದೊಡ್ಡ ನಿರ್ಲಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.